ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ SA1ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ. ನಿಮಗೆ ಉತ್ತರವನ್ನು ಬರೆಯೋದಕ್ಕೆ ಸಿಗುವಂತಹ ಸಮಯ 90 ನಿಮಿಷಗಳು. ಒಟ್ಟು ಅಂಕಗಳು 40 ಆಗಿರುತ್ತೆ ಮಕ್ಕಳ. ಫಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ಒಟ್ಟು 4 ಪ್ರಶ್ನೆ ಇರುತ್ತೆ, 1 ಅಂಕದಂತೆ. ಮೊದಲನೇದಾಗಿ, ಭಾರತದಲ್ಲಿ ಮೊದಲು ಶಾಸನ ಹೊರಡಿಸಿದ ಅರಸ ಡ್ಯಾಶ್. ನಿಮ್ಮ ಆಯ್ಕೆಗಳು ಅಶೋಕ, ಕನಿಷ್ಕ, ಹರ್ಷವರ್ಧನ ಹಾಗೂ ಸಮುದ್ರಗುಪ್ತ. ಪ್ರಶ್ನೆ 2ರಲ್ಲಿ, ಕರ್ನಾಟಕದಲ್ಲಿರುವ ಭೂಕಂಪ ಮಾಪನ ಕೇಂದ್ರ ಡ್ಯಾಶ್. ಆಯ್ಕೆಗಳು ವಿಜಯಪುರ, ಗೌರಿಬಿದನೂರು, ಹಾಸನ ಹಾಗೂ ಚಿಕ್ಕಮಗಳೂರು. ಪ್ರಶ್ನೆ 3, ಸರಕು ಸೇವೆಯಲ್ಲಿರುವ ಮಾನವರ ಬಯಕೆಯನ್ನು ತೃಪ್ತಿಪಡಿಸುವ ಗುಣ ಡ್ಯಾಶ್. ಆಯ್ಕೆಗಳು ಬಯಕೆ, ತುಷ್ಟಿಗುಣ, ತೃಪ್ತಿ ಹಾಗೂ ಪ್ರತಿಫಲ. ಪ್ರಶ್ನೆ 4, ಒಂದು ದೇಶವು ಬೇರೆ ದೇಶಗಳಿಗೆ ವಸ್ತುಗಳನ್ನು ಮಾರುವುದು ಡ್ಯಾಶ್. ಆಯ್ಕೆಗಳು ಪುನರ್ ರಫ್ತು, ರಫ್ತು, ಆಮದು ಹಾಗೂ ವಿದೇಶಿ ವ್ಯಾಪಾರ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಒಟ್ಟು ನಿಮಗೆ 4 ಪ್ರಶ್ನೆ ಇರುತ್ತೆ, 1 ಅಂಕದಂತೆ. ಪ್ರಶ್ನೆ 5ರಲ್ಲಿ, ನೀವು ಶ್ರವಣಬೆಳಗೊಳಕ್ಕೆ ಪ್ರವಾಸ ಹೋದಾಗ ಅಲ್ಲಿ ಬಿಳಿ ಉಡುಪು ಧರಿಸಿದ ಜೈನ ಮುನಿಗಳನ್ನು ನೋಡಿ ಅವರನ್ನು ಜೈನ ಧರ್ಮದ ಯಾವ ಪಂಗಡಕ್ಕೆ ಸೇರಿದವರೆಂದು ನಿರ್ಧರಿಸುವಿರಿ. ಪ್ರಶ್ನೆ 6, ಭಾರತದಲ್ಲಿರುವ ಒಟ್ಟು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು. ಪ್ರಶ್ನೆ 7, ದಕ್ಷಿಣಾರ್ಧಗೋಳವನ್ನು ಜಲಪ್ರಧಾನಗೋಳ ಎನ್ನುವುದು ಏಕೆ. ನೆಕ್ಸ್ಟು ಪ್ರಶ್ನೆ 8, ಭೂಮಿಯು ಸೂರ್ಯನಿಂದ ಪಡೆಯುವ ಶಾಖವನ್ನು ಏನೆಂದು ಕರೆಯುವರು. ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ಒಟ್ಟು 5 ಪ್ರಶ್ನೆ ಇರುತ್ತೆ, 2 ಅಂಕದಂತೆ ಮಕ್ಕಳ. ಪ್ರಶ್ನೆ 9, ಹವಾಮಾನದ ಪರಿಸ್ಥಿತಿ ಯಾವ ಅಂಶಗಳಿಂದ ಪ್ರಭಾವಿತವಾಗಿದೆ. ಪ್ರಶ್ನೆ 10, ಅರ್ಥಶಾಸ್ತ್ರದ ಅಧ್ಯಯನ ಅತ್ಯಂತ ಅವಶ್ಯಕ, ಈ ಹೇಳಿಕೆಯನ್ನು ಸಮರ್ಥಿಸಿ. ಪ್ರಶ್ನೆ 11, ಸಾಮಾಜೀಕರಣ ಎಂದರೇನು ಅಥವಾ ಲೋಕಾರೂಢಿಗಳು ಎಂದರೇನು, ಉದಾಹರಣೆ ಕೊಡಿ. ಈ 2ರಲ್ಲಿ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ಮಕ್ಕಳ. ಪ್ರಶ್ನೆ 12, ರಾಜ್ಯಶಾಸ್ತ್ರ ಅಧ್ಯಯನದ 4 ಪ್ರಯೋಜನಗಳನ್ನು ತಿಳಿಸಿ ಅಥವಾ ಪೌರತ್ವ ಕಳೆದುಕೊಳ್ಳುವ ವಿಧಾನಗಳನ್ನು ತಿಳಿಸಿ. ಇಲ್ಲೂ ಸಹ ನಿಮಗೆ ಆಯ್ಕೆ ಇರೋದ್ರಿಂದ ಈ 2ರಲ್ಲಿ ಯಾವುದನ್ನ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಪ್ರಶ್ನೆ 13 ನೋಡಿ. ಹಮ್ಮುರಬಿ ಕಾನೂನಿನ ವೈಶಿಷ್ಟ್ಯತೆಗಳೇನು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಈ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ಒಟ್ಟು ನಿಮಗೆ 4 ಪ್ರಶ್ನೆ ಇರುತ್ತೆ, 3 ಅಂಕದಂತೆ. ಪ್ರಶ್ನೆ 14, ಬುದ್ಧ ಮತ್ತು ಮಹಾವೀರನ ಬೋಧನೆಗಳಿಂದ ನಿಮ್ಮ ಜೀವನದಲ್ಲಿ ಯಾವ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬಹುದು ಅಥವಾ ಸನಾತನ ಧರ್ಮದ ವಿಶೇಷತೆಗಳನ್ನು ತಿಳಿಸಿ. ಇಲ್ಲೂ ಸಹ ನಿಮಗೆ ಆಯ್ಕೆ ಇದೆ ಮಕ್ಕಳ. ಈ 2ರಲ್ಲಿ ಒಂದು ಪ್ರಶ್ನೆಗೆ ಮಾತ್ರ ನೀವು ಉತ್ತರವನ್ನು ನೀಡಬೇಕಾಗತ್ತೆ. ಪ್ರಶ್ನೆ 15 ನೋಡಿ. ಮಾನವರಿಗೆ ಸಾಮಾಜಿಕ ಪರಿಸರ ಅತ್ಯಗತ್ಯವಾಗಿದೆ ಎಂಬುದನ್ನು ವಿವರಿಸಿ. ಪ್ರಶ್ನೆ 16, ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯ ಮಹತ್ವ ತಿಳಿಸಿ. ಪ್ರಶ್ನೆ 17, ಗೃಹ ಕೈಗಾರಿಕೆಯಲ್ಲಿ ಉತ್ಪಾದಿಸುವ ವಸ್ತುಗಳನ್ನು ಪಟ್ಟಿ ಮಾಡಿ ಅಥವಾ ಸಗಟು ವ್ಯಾಪಾರದ ಅನುಕೂಲಗಳನ್ನು ಪಟ್ಟಿ ಮಾಡಿ. ಇಲ್ಲೂ ಸಹ ನಿಮಗೆ ಆಯ್ಕೆ ಇರೋದ್ರಿಂದ ಯಾವುದನ್ನ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಕೊಡಬೇಕಾಗತ್ತೆ ಮಕ್ಕಳ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 8ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ನಿಮಗೆ 2 ಪ್ರಶ್ನೆ ಇರುತ್ತೆ, 4 ಅಂಕದಂತೆ ಮಕ್ಕಳ. ಪ್ರಶ್ನೆ 18 ನೋಡಿ. ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ತಿಳಿಸಿ ಅಥವಾ ಚೀನಾದ ಮಹಾಗೋಡೆಯ ಐತಿಹಾಸಿಕ ಮಹತ್ವ ತಿಳಿಸಿ. ಇಲ್ಲಿ ನಿಮಗೆ ಆಯ್ಕೆ ಇರೋದ್ರಿಂದ ಯಾವುದನ್ನ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗತ್ತೆ. ಪ್ರಶ್ನೆ 19, ಪೌರ ಮತ್ತು ವಿದೇಶಿ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. 2 ಟೇಬಲ್ ರೀತಿ ಮಾಡಿಕೊಂಡು ಒಂದು ಪೌರ ಹಾಗೆ ಇನ್ನೊಂದು ಕಡೆ ವಿದೇಶಿ, 2 ನಡುವಿನ ವ್ಯತ್ಯಾಸವನ್ನು ಬರೀಬೇಕಾಗುತ್ತೆ ಮಕ್ಕಳ. ನೆಕ್ಸ್ಟ್ ಮೇನಲ್ಲಿ ನೋಡಿ. ಪ್ರಶ್ನೆ 20, ಗೋಳದ ಚಿತ್ರ ಬರೆದು ಉಷ್ಣಾಂಶ ವಲಯಗಳನ್ನು ಗುರುತಿಸಿ.
ಇಲ್ಲಿ ನಿಮಗೆ ಒಂದೇ ಪ್ರಶ್ನೆ ಇರುತ್ತೆ, 3 ಅಂಕಗಳು ಸಿಗುತ್ತೆ ಮಕ್ಕಳ. ಇಲ್ಲಿಗೆ 8ನೇ ತರಗತಿಯ ಸಮಾಜ ವಿಜ್ಞಾನದ SA1ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.